This is a continuation vlog. ಹೊರನಾಡು ಟೆಂಪಲ್ ಇಂದ 4 ಗಂಟೆ ಟ್ರಾವೆಲ್ ಮಾಡಿ ಆದ್ಮೇಲೆ ವಿ ರೀಚ್ ಧರ್ಮಸ್ಥಳ. ದೇವರ ದರ್ಶನ ಮಾಡುವಾಗ ಏನು ರಶ್ ಇರಲಿಲ್ಲ, ಯಾವ ಲೈನು ಇರಲಿಲ್ಲ. ನಮಗೆ ಬೇಗನೆ ಟೆಂಪಲ್ ವಿಸಿಟ್ ಆಯಿತು. ಅದಾದಮೇಲೆ ನಾವು ಅಲ್ಲೇ ಊಟ ಮಾಡಿ ಹೊರಟ್ವಿ. ನಮ್ಮ ರೂಮ್ ಕುಕ್ಕೆಯಲ್ಲಿ ಬುಕ್ ಆಗಿತ್ತು. ಆದ್ದರಿಂದ ನಾವು ಇಲ್ಲಿಂದ ಕುಕ್ಕೆಗೆ ಪ್ರಯಾಣ ನಡೆಸಿದ್ವಿ. ಬೆಳಿಗ್ಗೆ 8:30 ಹೊತ್ತಿಗೆ ನಾವು ಕುಕ್ಕೆ ಟೆಂಪಲ್ ದರ್ಶನ ಮಾಡ್ಲಿಕ್ಕೆ ಹೋದ್ವಿ. ಸುಬ್ರಹ್ಮಣ್ಯ ಟೆಂಪಲಲ್ಲಿ ಬೇರೆ ಬೇರೆ ಥರದ ಪೂಜೆ ಮಾಡ್ತಾರೆ. ಆ ಡೀಟೇಲ್ಸ್ ಈಗ ಸ್ಕ್ರೀನಲ್ಲಿ ಬರ್ತಾ ಇದೆ. ಲಿಸ್ಟಲ್ಲಿದ್ದ ಎಲ್ಲ ಪೂಜೆಗಳು ಇಲ್ಲೇ ನಡೆಯುವುದು. ಪೂಜೆ ರೂಮಿನ ಹತ್ತಿರವೇ ಬ್ರೇಕ್ಫಾಸ್ಟ್ ಎಲ್ಲ ಸಿಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟ್ ಆದಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ, ವಿಚ್ ಈಸ್ ಆ್ಯಕ್ಚುಲಿ ಅ ಒರಿಜಿನಲ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ಸೊ ಇದನ್ನು ನೀವು ಮಿಸ್ಸೇ ಮಾಡಬೇಡಿ, ಇಲ್ಲಿ ಖಂಡಿತವಾಗಿಯೂ ಬನ್ನಿ. ವಿಚ್ ಇಸ್ ಜಸ್ಟ್ 1 ಕಿಲೋಮೀಟರ್ ಅವೇ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ. ನಾಟ್ 1 ಕಿಲೋಮೀಟರ್, ಅರೌಂಡ್ 500 ಮೀಟರ್ಸ್ ಅವೇ ಫ್ರಮ್ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ಸುಬ್ರಹ್ಮಣ್ಯದಲ್ಲಿ ಎಲ್ಲ ಕಡೆ ಈ ಫುಲ್ಜರ್ ಸೋಡಾದು ಬ್ಯಾನರ್ ಹಾಕಿದ್ರು. ಅದಕ್ಕೆ ನಾವು ಅನಿಸಿದ್ವಿ ಮೇ ಬಿ ಇಲ್ಲಿದು ಫೇಮಸ್ ಡ್ರಿಂಕ್ ಅಂತ. ಸೊ ನಾವು ಇದನ್ನು ಟ್ರೈ ಮಾಡಿದ್ವಿ. ಒಂದು ಕಡೆ ಅಲ್ಲ, 3 ಕಡೆ ನಾವು ಇದನ್ನು ಟ್ರೈ ಮಾಡಿದ್ವಿ. ಇಲ್ಲಿ ಇವರು ಮಾಡ್ತಿದ್ದಾರಲ್ಲ, ಇದು ಪೈನಾಪಲ್ ಫ್ಲೇವರ್, ಇದು ಫುಲ್ಜರ್ ಸೋಡಾ, ವಿಚ್ ವಾಸ್ ರಿಫ್ರೆಶಿಂಗ್. ಆದರೆ ಕಾಸ್ಟ್ ವೇರಿಯೇಷನ್ ತುಂಬ ಇತ್ತು. ಇಲ್ಲಿ 60 ರುಪೀಸ್ ಇತ್ತು, ಮತ್ತು ಬೇರೆ ಕಡೆ 50 ರುಪೀಸ್, ಮತ್ತೊಂದು ಕಡೆ 40 ರುಪೀಸ್, ಹಾಗೆ ವೇರಿಯೇಷನ್ ತುಂಬ ಇತ್ತು ಪ್ರೈಸಿದ್ದು.
ದಿಸ್ ಇಸ್ ಮಟ್ಕಾ ಸೋಡಾ. ಇದು ದೇವಸ್ಥಾನದ ಕಾರ್ ಪಾರ್ಕಿಂಗ್ ಹತ್ರ ಇತ್ತು. ವಿಚ್ ವಾಸ್ 40 rupees. ಟೆಂಪಲ್ ಇದು ಹತ್ತಿರದಲ್ಲಿ ಇದ್ದ ಒಂದು ಹೋಟೆಲಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಒಳ್ಳೆದಿತ್ತು. ಸೊ ಕುಕ್ಕೆಯಿಂದ ನೆಕ್ಸ್ಟ್ ಎಲ್ಲಿಗೆಲ್ಲ ನಾವು ಹೋಗಿದ್ವಿ, ದ್ಯಾಟ್ ವಿಲ್ ಬಿ ಇನ್ ದ ಕಮಿಂಗ್ ಬ್ಲಾಗ್. ಟಿಲ್ ದೆನ್ ಗುಡ್ ಬೈ. ಥ್ಯಾಂಕ್ ಯು.